ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಕುಷ್ಕಾ ರೈಸ್ ಮತ್ತು ಚಿಕನ್ ಪೆಪ್ಪರ್ ಫ್ರೈ ಮಾಡ್ತಾಯಿದ್ದೀನಿ. ಈಗ ಶುಕ್ರವಾರ ನೈಟ್ ನಾನು ಇದು ಮಾಡ್ತಾ ಇರೋದು, ಯಾಕಂದರೆ ನೆಕ್ಸ್ಟ್ ಶ್ರಾವಣ ಬರೋದ್ರಿಂದ ನಾವು 1 ಮಂತು ನಾನ್ ವೆಜ್ ಏನೂ ತಿನ್ನಲ್ಲ. ಸೊ ಹಾಗಾಗಿ ಇವತ್ತೊಂದು ನೈಟ್ ಡಿನ್ನರ್ಗೆ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಫಸ್ಟಿಗೆ ನಾನು ಒಂದು ಕುಕ್ಕರ್ ತೊಗೊಂಡು 2 ಸ್ಪೂನ್ ಆಯಿಲ್ನ ಹಾಕಿದ್ದೀನಿ. ಆಯಿಲ್ ಹಾಕಿದ್ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಪಲಾವ್ ಎಲೆನ ಹಾಕಿದ್ದೀನಿ. ಅದಾದಮೇಲೆ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ 5ರಿಂದ 6 ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಪುದೀನ ಹಾಗೆ 2 ಟೊಮೊಟೊನ ತೊಗೊಳ್ತಾ ಇದ್ದೀನಿ. ಯಾಕಂದರೆ 1 ಟೈಮ್ಗೆ ಮಾಡ್ತಾ ಇರೋದು ನಾವು. ಸೊ ಮತ್ತು ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಶನಿವಾರ ಅಂತ ಹೇಳ್ಬಿಟ್ಟು ಒಂದೇ ಟೈಮಿಗೆ ಮಾಡ್ತಿರೋದು. ಸೊ 2 ಟೊಮೊಟೊ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಶಿನ ಪೌಡರು ಹಾಗೆ ಧನಿಯಾ ಪುಡಿ, ಚಿಲ್ಲಿ ಪೌಡರು, ನೀವು ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೋದು. ಸೊ ನಾನು 1.5 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಸೊ ಇದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ತಿರುಗಿಸ್ಬೇಕು. ಇದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, 1.5 ಲೋಟ ಅಷ್ಟು ನಾನು ಅಕ್ಕಿ ವಾಶ್ ಮಾಡ್ಕೊಂಡು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಲೋಟ ಅಕ್ಕಿಗೆ ನಾನು 2 ಲೋಟ ನೀರು ಹಾಕ್ತಾಯಿದ್ದೀನಿ. ಬಿಕಾಸ್ ನಾನು ತುಂಬ ಹೊತ್ತು ನೆನೆಯೋಕ್ಕೆ ಬಿಟ್ಟಿಲ್ಲ, ಅದು ಜಸ್ಟ್ ವಾಶ್ ಮಾಡಿ ಇಟ್ಟಿದ್ದೆ ಹಾಕ್ತಾಯಿದ್ದೀನಿ. ನೆನೆಸಿದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಬೇಕು ಹಾಗಾಗಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋವರೆಗೂ ಬಿಟ್ಟು ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಇದು ಒಂದು 2 ವಿಷಿಲ್ ಬರೋವರೆಗೂ ಬಿಡ್ತೀನಿ, ಆಗ ಚೆನ್ನಾಗಾಗುತ್ತೆ. ಸೊ ಈಸಿಯಾಗಿ ಮನೆಯಲ್ಲೇ ಕುಷ್ಕಾ ರೈಸ್ ಮಾಡ್ಕೋಬೋದು. ಜಾಸ್ತಿ ಏನೂ ಮಸಾಲೆ ಇಲ್ಲ, ತುಂಬ ಮಸಾಲ ಇಲ್ಲದೆ ಇರೋದು ಸಾಫ್ಟಾಗಿ ಕುಷ್ಕಾ ರೈಸ್ ಬರುತ್ತೆ. ಹಾಗೆ ಜೊತೆಗೆ ಪೆಪ್ಪರ್ ಫ್ರೈನ ಮಾಡ್ತಾಯಿದ್ದೀನಿ, ಚಿಕನ್ ಪೆಪ್ಪರ್ ಫ್ರೈ. ಸೊ ಕುಕ್ಕರ್ ಆಯಿತು, ಇದು ವಿಷಲು ಸೈಡ್ಗೆ ಇಟ್ಟಿದ್ದೀನಿ. ಈಗ ಪೆಪ್ಪರ್ ಫ್ರೈನ ಮಾಡ್ಕೊಳ್ಳೋಣ. ಸೊ ಈಗ ಒಂದು ಬಾಣಲಿಲಿ ತೊಗೊಂಡು 2 ಸ್ಪೂನಷ್ಟು ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಹಾಗೆ 2 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು 3ರಿಂದ 4 ಗ್ರೀನ್ ಚಿಲ್ಲಿನ ಹಾಕ್ತಾಯಿದ್ದೀನಿ. ಹಾಗೆ 1 ಬೆಳ್ಳುಳ್ಳಿ ಫುಲ್ಲು ಸುಲ್ಕೊಂಡು ಅದನ್ನು ಜಜ್ಜಿ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಚಿಕನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ 1/2 kg ಚಿಕನ್ ತೊಗೊಂಡಿದ್ದೀನಿ, 1/2 kg ಚಿಕನ್ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. 1 ಸ್ಪೂನು ಉಪ್ಪು ಚೆನ್ನಾಗಿ ತಿರುಗಿಸ್ಕೊಬೇಕು, ಅದು ಡ್ರೈ ಥರ ಆಗಬೇಕು. ಸ್ವಲ್ಪ ಹೊತ್ತು ಪ್ಲೇಟ್ನ ಕ್ಲೋಸ್ ಮಾಡಿ, ನೋಡಿ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಅದನ್ನು ಮತ್ತೆ ಇದು ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಮಾಡಿ ಸ್ವಲ್ಪ ಹೊತ್ತು ತಿರುಗಿಸ್ಬೇಕು. ತಿರುಗಿಸಾದ್ಮೇಲೆ ಸ್ವಲ್ಪ ನೀರು ಹಾಕೋತೀನಿ, 1 ಲೋಟ ಅಷ್ಟು. ಇದು ಚಿಕನ್ ಬೇಯಬೇಕಲ್ಲ, ಒಂದು 5ರಿಂದ 6 ಮಿನಿಟ್ವರೆಗೂ ಬೇಯುತ್ತೆ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಈ ಕಡೆ ನೆಕ್ಸ್ಟು ಪೆಪ್ಪರ್ ಮತ್ತು ಜೀರಾನ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಆದಮೇಲೆ ಚೆನ್ನಾಗಿ ಬೆಂದಿದೆ, ನೀರು ಕೂಡ ಇದೆ, ಬಟ್ ಅದು ಎಲ್ಲ ಡ್ರೈ ಆಗುತ್ತೆ ಈಗ. ಸೊ ಪೆಪ್ಪರ್ ಪೌಡ್ರನ್ನೆಲ್ಲ ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಬೋದು. ಕೆಲವ್ರಿಗೆ ಜಾಸ್ತಿ ಇಷ್ಟ ಆಗೋಲ್ಲ ಪೆಪ್ಪರ್ ಪೌಡ್ರು, ಸೂಟ್ ಆಗೋಲ್ಲ ಅಂತ ನೋಡ್ಕೊಂಡು ಹಾಕ್ಕೊಬೇಕು. ಸೊ ಇದು ಚೆನ್ನಾಗಿ ನೋಡಿ ನೀರೆಲ್ಲ ಡ್ರೈ ಆಯಿತು, ಚೆನ್ನಾಗಿ ಬೆಂದಿದೆ ಚಿಕನ್ನು. ಸೊ 1/2 ಲೆಮನ್ ನಾನು ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು, ತಳ ಹಿಡಿದ್ಬಿಡುತ್ತೆ, ತಿರುಗಿಸ್ತಾ ಇರಬೇಕು. ಸೊ ರೆಡಿಯಾಗಿದೆ ಚಿಕನ್ ಪೆಪ್ಪರ್ ಫ್ರೈ, ಈಸಿಯಾಗಿ ಮಾಡೋ ಥರ. ನೋಡಿ ಈ ಥರ ಆಗಿದೆ, ತುಂಬ ಚೆನ್ನಾಗಿತ್ತು ಟೇಸ್ಟು. ಸೊ ನಮ್ಗೆ ಈ ಕಡೆ ಕುಷ್ಕಾ ರೈಸ್ ಕೂಡ ಚೆನ್ನಾಗಿ ಬಂದಿದೆ. ಈಸಿಯಾಗಿ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.